ಹಾಯ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. 6:30 ಒಳಗಡೆ ನಮ್ಮ ಹಸ್ಬೆಂಡ್ಗೆ ನಾನು ಟಿಫಿನ್ ಹಾಗೂ ಲಂಚ್ ಎರಡು ರೆಡಿ ಮಾಡಬೇಕಾಗುತ್ತೆ. ಬಟ್ ಇವತ್ತು ಎದ್ದೇಳೋದು ಚೂರು ಲೇಟ್ ಆಯಿತು ಅಂದ್ಕೊಂಡು ಪರವಾಗಿಲ್ಲ ಪಲಾವೇ ಮಾಡಿಬಿಡೋಣ, ಈಸಿ ಆಗುತ್ತಂತ ಪಲಾವ್ ಮಾಡ್ತಾಯಿದ್ದೆ. ಯಾವುದೇ ರೆಸಿಪೀಸ್ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಬಟ್ ಇದೆಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದು ರೆಡಿ ಮಾಡಿಕೊಟ್ಟು ನಮ್ಮ ಹಸ್ಬೆಂಡ್ಗೆ ಬಾಕ್ಸಸ್ನೆಲ್ಲ ಕೊಟ್ಟು ಕಳಿಸ್ದೆ. ನೋಡಿದರೆ ನನ್ನ ಮಗಳು ಇಷ್ಟೊತ್ತಿಗಾಗಿ ಹೇಳ್ತಿದ್ಲು, ಬಟ್ ಇವತ್ತು ಮಲಗಿದ್ಲು. ಸರಿ ಬಿಡು, ಮಲಗಿದ್ದಾಳೆ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಿಡೋಣ, ಎದ್ದೋದ್ರೆ ಕಷ್ಟ ಆಗುತ್ತೆ ಅಂದ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಮಕ್ಕಳಿರೋ ಮನೇಲಿ ಕಷ್ಟ ಅಂದರೆ ಕೆಲಸ ಮಾಡಿ ಅವ್ರು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಷ್ಟರಲ್ಲೇ ಮತ್ತೆ ಎದ್ಬಿಟ್ಲು ಅವಳು. ಹೀಗಾಗಿ ಅವಳನ್ನ ಒಂದೆರಡು ನಿಮಿಷ ಸಮಾಧಾನ ಮಾಡಿ ಅವಳದು ಡೈಲಿ ರುಟೀನೆಲ್ಲ ಮಾಡ್ತಾಯಿದ್ದೆ. ಯೂಶ್ವಲಿ ನಾನೇ ಬ್ರಷ್ ಮಾಡಿಸ್ತೀನಿ ಅವಳಿಗೆ, ಬಟ್ ಇವತ್ತೇನಕ್ಕೂ ಹಠ ಮಾಡ್ತಾಯಿದ್ಲು, ನಾನೇ ಮಾಡ್ತೀನಿ ಬ್ರಷ್ ನಾನೇ ಮಾಡ್ತೀನಿ ಅಂತ. ಪರವಾಗಿಲ್ಲ ಮಾಡಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಫ್ರೆಶ್ ಅಪ್ ಆದಮೇಲೆ ಅವಳಿಗೆ ನಾನು ಒಂದು ಲೋಟ ಡೈಲಿ ನೀರು ಕೊಡ್ತೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತೀನಿ. ಇದು ಯಾವುದು ವಿಡಿಯೋಗೋಸ್ಕರ ನಾನು ಮಾಡ್ತಾಯಿಲ್ಲ, ಇವತ್ತು ತುಂಬ ದಿನ ಆಯಿತು ಈ ಥರ ನಾನು ಡೈಲಿ ರುಟೀನೆಲ್ಲ ಅವಳಿಗೆ ಮಾಡಿಕೊಟ್ಟು. ಅವಳನ್ನೇನಾದರೂ ಅಂದರೆ ಇದೆಲ್ಲ ರುಟೀನ್ ಮುಗಿದ ನಂತರ ಅವಳನ್ನೇನಾದರೂ ನಾನು ಎಂಗೇಜ್ ಆಗಿಡಬೇಕು. ಇಲ್ಲ ಅಂತಂದರೆ ಅವಳು ನನ್ನ ಕಾಟ ಕೊಡ್ತಾ ಇರ್ತಾಳೆ, ಅಮ್ಮ ಬಾ ನೀನು ಕೂತ್ಕೋ ಹಾಗೆ ಹೀಗೆ ಅಂತ. ಸರಿ ಬಿಡು, ಹೇಗಾದರೂ ತಿಂತಾ ಇದ್ದಾಳಲ್ಲ, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಿಡೋಣ, ಎಷ್ಟಾಗುತ್ತೆ ಅಷ್ಟು ಅಂದ್ಕೊಂಡು ಸುಮ್ಮನೆ ಹೋಗಿದ್ದೆ. ಅಷ್ಟೊತ್ತಿಗೆ ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನೀನು ನನ್ನ ಪಕ್ಕನೇ ಬಂದು ಕೂತ್ಕೋ, ಹೋಗಬೇಡ ಹಾಗೆ ಹೀಗೆ ಅಂತ. ನಾನು ಆ ಕಡೆ ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಇವಳು ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ ಆಮೇಲೆ ಕೆಲಸ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಬಂದಾದ್ಮೇಲೆ ನೋಡ್ತೀನಿ ಇಷ್ಟೊಂದೆಲ್ಲ ಮನೆಯೆಲ್ಲ ಗಲೀಜು ಮಾಡ್ಕೊಂಡು ಕೂತ್ಬಿಟ್ಟಿದ್ಲು. ಮಕ್ಕಳಿದ್ರೇ ಹಾಗೆ ಏನೂ ಮಾಡೋಕ್ಕಾಗಲ್ಲ, ಏನೂ ರೀಸನ್ ಇಲ್ಲದೇ ಹಠ ಮಾಡ್ತಾ ಇರ್ತಾರೆ. ಎಷ್ಟು ಸಮಾಧಾನ ಮಾಡಿದರೂ ಮಾಡೋದೇ ಇಲ್ಲ. ಇನ್ನು ಕೆಲಸ ಮಾಡೋದೇ ಬೇಡ, ಅವಳಿಗೆ ಟಿಫಿನ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಅವಳು ಟಿಫಿನ್ ಮಾಡ್ಸೋಕೆ ಹೋದರೆ ಇಷ್ಟೊಂದು ಹಠ ಮಾಡ್ತಾಯಿದ್ಲು. ಮಕ್ಕಳಿಗೆ ಊಟ ಮಾಡಿಸೋದಂದರೆ ತುಂಬಾ ಕಷ್ಟ. ಇಲ್ಲಿ 1 ಅವರ್ ಆದರೂ ಅವ್ರಿಗೆ ನಾವು ಊಟ ಮಾಡ್ಸೋಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಎಷ್ಟೇ ಕಷ್ಟ ಅನಿಸಿದ್ರು ಲಾಸ್ಟಿಗೆ ಹೊಟ್ಟೆ ತುಂಬ ಊಟ ಮಾಡಿದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ, ಖುಷಿಯಾಗುತ್ತೆ. ಎಲ್ಲ ಅಮ್ಮಂದಿರಿಗೂ ಇದೇ ಥರ ಅನಿಸುತ್ತೆ. ಊಟ ಎಲ್ಲ ಮಾಡಿದ್ಲು, ಹೀಗಾಗಿ ಸರಿ ಬಿಡು ಇನ್ನು ಆಟ ಆಡ್ಕೊಂಡು ಸುಮ್ಮನೆ ಕೂತ್ಕೋತಾಳೆ ಅಂದ್ಕೊಂಡೆ. ಬಟ್ ಆಟ ಆಡಲಿಲ್ಲ, ಟಿ ವಿಲಿ ಏನಾದರೂ ಹಾಕ್ಕೊಡು ಅಂತ ಹಠ ಮಾಡ್ತಾಯಿದ್ಲು. ಸರಿ ಬಿಡು ಹಾಕ್ಕೊಡ್ತೀನಿ ಅಂತ ಹಾಕ್ಕೊಟ್ಟೆ. ಬಟ್ ಅವಳಿಗೆ ಕಾಂತಾರ ಅಂದರೆ ಏನೋ ಇಷ್ಟ ಗೊತ್ತಿಲ್ಲ, ಪದೇ ಪದೇ ಕಾಂತಾರ ಹಾಕು, ನೀನು ಕಾಂತಾರ ವಿಡಿಯೋ ಹಾಕು ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನೆ ಕೂತಿರ್ತಾಳೆ ಬಿಡು ಅಂತ ನಾನು ಅದನ್ನೇ ಹಾಕ್ಕೊಟ್ಟು ಒಳಗಡೆ ಹೋಗಿ ಪಾತ್ರೆ ಇತ್ತು, ಸೊ ಪಾತ್ರೆ ತೊಳೆದು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೋದೆ. ಬಟ್ ಹೋದ್ರೂ ಅವಳಿಗೊಬ್ಬಳಿಗೆ ನಾನು ಬಿಡಲ್ಲ, ಅವಳು ಮಾತಾಡಿಸ್ಕೊಂಡೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ಬಿಕಾಸ್ ಮಕ್ಕಳು ಏನು ಮಾಡ್ತಾ ಇರುತ್ತೆ, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಈಗ ಕಸ ಗುಡಿಸ್ಕೊಂಡು ಬಿಡೋಣ ಬೇಗ, ಇವತ್ತು ಮಂಗಳವಾರ ಪೂಜೆ ಬೇರೆ ಮಾಡೋದಿತ್ತು. ಹೀಗಾಗಿ ಅವಳು ಈ ಥರ ಎಲ್ಲ ಮನೆ ಗಲೀಜು ಮಾಡಿರ್ತಾಳೆ, ಅದೆಲ್ಲ ಕ್ಲೀನ್ ಮಾಡಿಟ್ಟು ಕಸ ಗುಡಿಸಿ ಮಾಡೋ ಅಷ್ಟರೊಳಗೆ ಲೇಟೇ ಆಗಿಬಿಡುತ್ತೆ. ಬಟ್ ಇಷ್ಟೆಲ್ಲ ಕ್ಲೀನ್ ಮಾಡಿದರೂ ವಾಪಸ್ ಒಂದು ಹಾಫ್ ಆನ್ ಅವರ್ ಸಾಕು ಅವಳಿಗೆ, ಮತ್ತೆ ಇದೇ ಥರ ಗಲೀಜು ಮಾಡ್ತಾಳೆ. ಮಕ್ಕಳಿರೋ ಮನೇಲಿ ಅದೇ ಥರ, ಎಷ್ಟೇ ನಾವು ಮನೆ ಕ್ಲೀನ್ ಇಡೋಕ್ಕೆ ಹೋದರೂ ಅವ್ರ ಮನೆ ಕ್ಲೀನ್ ಇಡೋದೇ ಇಲ್ಲ. ಆಟ ಆಡಿಕೊಂಡು ಆಟ ಸಾಮಾನು ಎಲ್ಲ ಆ ಕಡೆ ಈ ಕಡೆ ಬಿಸಾಡ್ಕೊಂಡು ಬಿಡ್ತಾಳೆ. ಸೊ ಈ ಥರ ತುಂಟಾಟ ಮಾಡ್ತಾ ಇರ್ತಾಳೆ ಅವಳು, ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ. ಹೀಗಾಗಿ ಬೇಗ ಬೇಗ ಕಸ ಗುಡಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡಿದೆ. ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಹೂ ತೊಗೊಂಡು ಬಂದೆ. ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಫೋನ್ ಮಾಡಿದರು, ಇಲ್ಲ ಮನೆ ಹತ್ರ ಬಾ ಅಂತ. ನಮ್ಮ ಮಮ್ಮಿ ಮನೆ ಮತ್ತು ನಮ್ಮ ಮನೆ ಒಂದೇ ಏರಿಯಾದಲ್ಲಿದೆ, ನಡ್ಕೊಂಡು ಹೋಗ್ಬೋದು. ಸೊ ಮಾಡಿದ್ದಾರೆ, ಕೆಲಸ ಎಲ್ಲ ಮುಗ್ದಿದ್ದು ಹೋಗಿ ಬರೋಣ ಅಂತ. ಅವಳನ್ನು ಬೇಗ ಬೇಗ ರೆಡಿ ಮಾಡಿಕೊಂಡು ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಏನಾದರೂ ತಿನ್ನೋಕೆ ಕೊಡು ಅಂತ ಅಂದ್ಲು. ಸರಿ ಬಿಡು ಅಂತ ಅಂದ್ಕೊಂಡು ಅಮ್ಮ ಮಾಡಿರೋದೇ ಶಂಕರಪಾಳೆ ಮನೇಲಿತ್ತು, ಅದನ್ನ ಚೂರು ಕೊಟ್ಟೆ. ಅದೆಲ್ಲ ಆದಮೇಲೆ ನಮ್ಮ ಮಮ್ಮಿ ಮನೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನೆಕ್ಸ್ಟ್ ಡೇ ಮತ್ತು ಧೃತಿದೆಲ್ಲ ರುಟೀನ್ ಮುಗಿಸ್ಕೊಂಡು ನಾನು ವ್ಲಾಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಅವಳು ಯೋಗ ನೋಡ್ತಾ ಇದ್ದಾಳೆ ಯೂಟ್ಯೂಬಲ್ಲಿ. ಅವಳೇ ಕೇಳ್ತಾಳೆ, ಅಮ್ಮ ನನಗೆ ಆ ಥರ ಹಾಕ್ಕೊಡು ನಾನು ಮಾಡ್ತೀನಿ ಅಂತ. ಇಂಟ್ರೆಸ್ಟ್ ಇದೆ ಅಂದ್ಕೊಂಡು ನಾನು ಅವಳು ಟ್ರೈ ಮಾಡ್ತಾ ಇದ್ಲು ಅಂತ ಅಂದ್ಕೊಂಡು ಹಾಕ್ಕೊಡ್ತಾ ಇದ್ದೆ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಟಿಫಿನ್ ಬೇಗನೆ ಮಾಡಿದ್ವಿ, ಹೀಗಾಗಿ ಮಧ್ಯಾಹ್ನದ ಅಡುಗೆವರೆಗೂ ಫ್ರೀ ಆಗಿರ್ತೀನಿ ಅಂತ ಅಂದ್ಕೊಂಡು ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಿದರೆ ಆಯಿತು ಅಂದ್ಕೊಂಡು ಮಾಡ್ತಾಯಿದ್ದೆ. ಬಟ್ ಅವಳು ಜಾಸ್ತಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹೀಗಾಗಿ ಏನೋ ಅಷ್ಟು ನೀಟಾಗಿ ಮಾಡೋಕ್ಕೆ ಆಗಲೇ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಆ ಕೆಲಸ ಮಾಡೋದ್ರಲ್ಲೇ ಅವಳು ಕರಿತಾ ಇರ್ತಾಳೆ ನನಗೆ, ಅಮ್ಮ ಅಲ್ಲಿ ಬಾ ಇಲ್ಲಿ ಬಾ ಅಂತ ಅಂದ್ಕೊಂಡು. ಹೀಗಾಗಿ ಕೆಲಸ ಮಾಡಿಕೊಂಡು ಅವಳು ನೋಡಿಕೊಂಡು ಮಾಡ್ತಾ ಇರ್ತೀನಿ. ಕಿಚನಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ರೆ ಅವಳನ್ನೂ ಅಲ್ಲೇ ಕರ್ಕೊಂಡು ಅವಳಿಗೇನಾದರೂ ಆಟ ಸಾಮಾನು ಕೊಟ್ಟು ಕೆಲಸ ಮಾಡ್ಕೊಂಡು ಕೂತಿರ್ತೀನಿ. ಬಟ್ ಈ ಕೆಲಸ ಮಾಡುವಾಗ ತುಂಬಾ ಹಠ ಮಾಡ್ತಾಯಿದ್ಲು. ಆಮೇಲೆ ಆ್ಯಪಲ್ ಜ್ಯೂಸ್ ಮಾಡಿಕೊಡಮ್ಮ ಅಂತ ಅಂದ್ಲು. ಕೆಲಸ ಎಲ್ಲ ಬಿಟ್ಟು ಮತ್ತೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟೆ ಅವಳಿಗೆ. ಅದಾದ್ರೂ ಸಮಾಧಾನ ಆಗ್ತಾಳೆ ಅಂತ. ಇದರಲ್ಲಿ ನಾನು ಆ್ಯಪಲ್ಲು ಮತ್ತು ಚೂರೇ ಶುಗರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಾಲು ಹಾಕಿದ್ದೀನಿ. ಅದಷ್ಟೇ. ಆದಮೇಲೆ ಸ್ವಲ್ಪ ಗೋಡಂಬಿನೂ ಹಾಕಿದೆ ಇದರಲ್ಲಿ. ಇದೆಲ್ಲ ಮಾಡಿಕೊಟ್ರೆ ಒಂದೊಂದು ಸಾರಿ ಕುಡಿತಾಳೆ, ಒಂದೊಂದು ಸಾರಿ ಕುಡಿಯಲ್ಲ. ಬಟ್ ಇವತ್ತೇನೋ ಖುಷಿಯಿಂದ ಕುಡಿತಾ ಇದ್ಲು. ಪರವಾಗಿಲ್ಲ ಬಿಡು, ಮಧ್ಯಾಹ್ನದ ಊಟದವರೆಗೂ ಇವಳು ಇದನ್ನು ಸಮಾಧಾನವಾಗಿರ್ತಾಳೆ, ಕೆಲಸ ಮಾಡ್ಕೋಬೋದು ಅಂತ ಅಂದ್ಕೊಂಡು ಹಾಕ್ಕೊಟ್ಟೆ. ಅವಳಿಗೆ ಹಾಕ್ಕೊಟ್ಟೆ. ಅವಳು ಕುಡಿಯೋವರೆಗೂ ನಾನು ಏನಾದರೂ ಮತ್ತೆ ಕೆಲಸ ಮಾಡೋಣ ಅಂತ ಹೋದೆ. ಬಿಕಾಸ್ ಇವಾಗ ನಾನು ಏನೇನು ಮನೇಲಿ ರೇಷನ್ ಖಾಲಿಯಾಗಿದೆ ಅಂತ ಎಲ್ಲ ಲಿಸ್ಟ್ ಮಾಡಿ ತೆಗೆದುಬಿಡ್ತೀನಿ. ಕ್ಲೀನ್ ಮಾಡುವಾಗಲೇ ಈಸಿ ಆಗುತ್ತೆ ತೊಗೊಂಡು ಬರುವಾಗ ಅಂತ ಅಂದ್ಕೊಂಡು. ಅದೆಲ್ಲ ಕೆಲಸ ಹಾಗೆ ಬಿಟ್ಟು ಸುಮ್ಮನೆ ಕೂತಿದ್ದೆ. ಅವ್ರ ಪಪ್ಪ ಬಂದಮೇಲೆ ಕೆಲಸ ಮಾಡಿದರೆ ಆಯ್ತಂತ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಅವಳನ್ನ ಅವ್ರ ಜೊತೆಗೆ ಬಿಟ್ಟು ನಾನು ಉಳ್ಕಿದ ಕೆಲಸ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೇಗ ಬೇಗ ಅಂತ. ಆಲ್ರೆಡಿ ಲೇಟಾಗಿ ಹೋಗಿಬಿಟ್ಟಿತ್ತು, ಸಂಜೆ 4 ಗಂಟೆನೇ ಆಗಿಬಿಟ್ಟಿತ್ತು. ಅಷ್ಟೊಂದು ನೀಟಾಗಿ ಆರ್ಗನೈಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಂಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಇವಳ ಜೊತೆಗೆ ಅಂತ ಅಂದ್ಕೊಂಡು. ಮತ್ತು ನೆಕ್ಸ್ಟ್ ಟೈಮ್ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ರೈಸು ಮತ್ತು ಟೊಮೆಟೊ ಸಾರು ಇಷ್ಟೇ ಮಾಡ್ಕೊಂಡಿದ್ದೆ. ಇದಾಗಿತ್ತು ನನ್ನ ಡೈಲಿ ಲಾಗು. ಥ್ಯಾಂಕ್ ಯು.